ಗಾಯ್ಸ್, ಇವತ್ತು ನಾವು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಳು ವೇಟ್ ಮಾಡ್ತಿದ್ದಾಳೆ, ಬಟ್ ನಮ್ಮ ಜ್ಯೋತಿಗ ಇನ್ನೂ ಬರ್ತಾ ಇಲ್ಲ. ನಾನೇ ಕೆಲಸ ಮುಗಿಸಿ ಬೇಗ ಬಂದಿದ್ದೀನಿ, ಅವಳು ಇನ್ನೂ ಬಂದಿಲ್ಲ. ಹಬ್ಬ ಅಂತವಳು ಇವಾಗ ಬಂದ್ಲು. ಇವಾಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೆಟ್ಸ್ ಗೋ. ಮೆಜೆಸ್ಟಿಕ್ ಹೋಗಿ ಮಾತಾಡೋಣ. ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕಲ್ಲಿ ಫುಲ್ಲು ಮಳೆ ಬೀಳ್ತಾ ಇದೆ. ಮಂತ್ರಿ ಮಾಲಿನ ಟಿಕೆಟ್ ಕೂಡ ತಗೊಂಡಿದ್ದೀವಿ. ಇವಾಗ ಅಲ್ಲಿ ಹೋಗೋದು ಒಂದು ಬಾಕಿ. ಫೈನಲಿ ನಾವು ಮಂತ್ರಿ ಮಾಲ್ ಸೆಂಟ್ರಲ್ ಮಾಲ್ ಹತ್ರ ಬಂದಿದ್ದೀವಿ. ಇಲ್ಲಿ ರಾಜೀವ್ ಗಾಂಧಿನ ನೀವು ನೋಡ್ಬೋದು. ಭಾರತನ ರತ್ನ ಮುಂದೆಯಿಂದ ನಾನು ಹೋಗೋಕ್ಕಾಗಲ್ಲ. ಬೈ ಬೈ. ಹೊಟ್ಟೆ ಹಸಿತಾ ಇತ್ತು ಅಂತ ಅಂಗಡಿ ಊಟ ತಿನ್ನೋಣ ಅಂತ ಅಷ್ಟು ಬಜೆಟ್ ಇಲ್ಲ ಅಂತ ಮಸಾಲೆ ಪುರಿ ಹುಡುಕ್ತಾ ಇದ್ವಿ, ಬಟ್ ಸಿಕ್ತಿರ್ಲಿಲ್ಲ. ಬಟ್ ಹೇಳ್ವಿಗೋ ಇಲ್ಲಿ ನಮಗೆ ಮಸಾಲೆ ಪುರಿ ಸಿಕ್ಕಿದೆ. ಅಂಗಡಿ ತಿಂದ್ಬಿಟ್ಟು ಮಂತ್ರಿ ಮಾಲ್ ಒಳಗಡೆ ಹೋಗೋಣ. ಓಕೆ ಬಾಯ್. ಏನಲ್ಲಿ ನಾವು ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಸಮ್ ಸ್ಪೆಷಲ್ ಪರ್ಸನ್ನ ಮೀಟ್ ಅಲ್ಲ, ಅದು ನೋಡೋಕ್ಕೆ ಹೇಳಲ್ಲ. ಬಿ ಸ್ಟೇ ಟ್ಯೂನ್ಡ್. ಸಸ್ಪೆನ್ಸ್ ಯಾ. ನಮ್ಮ ಸುಷ್ಮಿತಾ ಅವ್ರು ತುಂಬಾ ಹತ್ರ ಆದವ್ರಂತೆ. ಅವಳಿಗೋಸ್ಕರನೇ ನಾವು ಬಂದಿರೋದು. ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ನಾವು ಬಂದಿರೋದು ಗಣೇಶ್ ಅವ್ರನ್ನ ನೋಡೋಕ್ಕೆ. ಗಣೇಶ್ ಅವ್ರು ಬಂದ್ರು. ಹೀರೋಯಿನ್ ಅಂತಮ್ಮ, ಇವರೇ ಹೀರೋಯಿನ್. ಮತ್ತು ಗಣೇಶ್ ಅವರು ಮತ್ತು ಯಾರಪ್ಪ ಅದು ಯಾರು ಇನ್ನೊಬ್ಬ 3-4 ಜನ ಬಂದಿದ್ರು. ಬಂದು ಸಾಂಗ್ನ ರಿಲೀಸ್ ಮಾಡಿದ್ರು. ಸೊ ಅದನ್ನು ನಾವು ನೋಡಿಕೊಂಡು ಇದ್ವಿ. ಏನೋ ಇವು ಸ್ಟೆಪ್ ಆಗ್ತಾಯಿದೆ ಅಂತ ನಾವು ಸ್ಟೆಪ್ ಹಾಕಿ ಅಪ್ಪ ಅಂತ ನೋಡ್ಕೊಂಡಿದ್ವಿ. ಆ ಅಪ್ಪಗೆ ಬಂದಿಲ್ಲ ಅಂತ ಅವ್ನು ಹೇಳ್ಕೊಡ್ತಾಯಿದ್ದ. ಅವನೇನು ಕೊರಿಯೋಗ್ರಾಫರ್ ಅಲ್ಲ, ಸುಮ್ಮನೆ ಹಿಂಗೆ ಪಾಪ ಅಂತ. ಆಮೇಲೆ ನಮ್ಮ ಗಣೇಶ್ ಸರ್ ಅವ್ರು ಬಂದು ಮೇನ್ ಟೈಮಲ್ಲಿ ಇನ್ನೇನು ಸಾಂಗ್ ಬರಲಿ ಅಂತ ನಿಂತ್ಕೊಂಡಿದ್ದಾರೆ. ಅವ್ರು ಮದುವೆ ಅಂತ ಬೇಜಾರಲ್ಲಿ ಇದ್ದಾರೆ. ಡೋಂಟ್ ವರಿ ಬ್ರದರ್, ನಾನು ಇದನ್ನ ಯಾಕೆ ಟೆನ್ಷನ್ ಮಾಡ್ತೇನೆ. ಈ ಎಲ್ಲೋ ಕಲರ್ ಸಾರಂತೂ ಫುಲ್ಲು ಜೋಶಲ್ಲೇ ಆಡಿದ್ರು. ನಾವು ಮುಗೀತು. ಇದು ನೋಡಿದ್ವಿ, ಒಂದು ರೌಂಡ್ ಹೊಡೆದ್ವಿ, ಮನೆಗೆ ಬಂದ್ವಿ 9 ಗಂಟೆಗೆ ಅಷ್ಟೇ.